ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಡ್ತೀನಿ. ಇವತ್ತಿನ ದಿನ ನಾನು ಲಕ್ಷ್ಮಿಗೆ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಅಲಂಕಾರ ಮಾಡೋದು, ಹಾಗೆ ಯಾವ ರೀತಿ ಸೀರೆ ಉಡಿಸೋದು, ಮುಖವಾಡ ಯಾವ ರೀತಿ ಅರೇಂಜ್ ಮಾಡೋದು ಅಂತ ಈಗ ಆಲ್ರೆಡಿ ನಾನು ಅನುಸ್ವಯಂಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡ್ಬೋದು. ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಲಕ್ಷ್ಮಿ ಕೂರಿಸೋದು ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದು ಈಸಿ ಮೆಥಡಲ್ಲಿ. ಮೊದಲನೇದಾಗಿ ನಾನಿಲ್ಲಿ ಈ ರೀತಿ ಸೀರೆಯನ್ನು ತೆಗೆದುಕೊಂಡು ನೋಡಿ, ಈ ಸೀರೆಯನ್ನು ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಕೋರಾ ಮಸ್ಲಿನ್ ಸ್ಯಾರಿ ಇದು. ಈ ರೀತಿ ಸೀರೆನ ಫುಲ್ಲು ಓಪನ್ ಮಾಡ್ಕೊಳ್ಳಿ. ಮೊದಲಿಗೆ ಸೆರಗನ್ನು ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಕರೆಕ್ಟಾಗಿ ಬಾರ್ಡ್ರ್ ಅಳತೆ ನೋಡಿಕೊಂಡು ನಾನು ಈ ರೀತಿ ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಮ್ಮೆ ನೀವು ಹಿಡ್ಕೊಂಡು ನೋಡಿ, ಅಂದರೆ ಮೈ ಮೇಲೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಸೀರೆನ. ಯಾಕಂದರೆ ದೇವಿಗೆ ಹಾಕ್ತಾ ಇರೋದಲ್ವ, ಸೊ ಹಂಗಾಗಿ ಲಕ್ಷ್ಮಮ್ಮನಿಗೆ ಹಾಕೋದನ್ನ ನಾವು ನಮ್ಮ ಮೈ ಮೇಲೆ ಹಾಕೋಬಾರ್ದು. ಯಾವುದೇ ರೀತಿ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಬಿಡಿ, ಎಲ್ಲವೂ ಕೂಡ ಹೊಸದನ್ನೇ ಯೂಸ್ ಮಾಡ್ಕೊಳ್ಳಿ. ಈ ಸೆರಗನ್ನು ಈ ರೀತಿ ಹಾಕಿದ ನಂತರ ನಾವು ಬಟ್ಟೆ ಒಣಗಾಕಬೇಕಾದ್ರೆ ಯೂಸ್ ಮಾಡುವಂಥ ಕ್ಲಿಪ್ ಏನಿದೆ, ಆ ಕ್ಲಿಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪಿನ್ನು ಅಥವಾ ಗುಂಡು ಪಿನ್ನು ಈ ರೀತಿ ಉಪಯೋಗಿಸ್ಬೋದು ಸ್ನೇಹಿತರೆ. ಅದು ಉಪಯೋಗಿಸಿದ್ರೆ ಸೀರೆ ತೂತಾಗುತ್ತೆ, ಸೊ ಹಾಳಾಗೋಗುತ್ತೆ ಸೀರೆ ಅಂಥೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೀರೆಯನ್ನು ಈ ಲಾಸ್ಟ್ ಭಾಗ ಏನಿದೆ ಅದನ್ನು ಅರ್ಧ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ನೋಡಿ ಯಾವ ರೀತಿ ನೆರಿಗೆ ಹಿಡಿತಾ ಇದ್ದೀನಿ ಅಂತ ಫ್ಲೀಟ್ಸನ್ನು ಇದೇ ರೀತಿ ನೆರಿಗೆಯನ್ನು ಉಟ್ಕೊಳ್ತಾ ಬರೋಣ ಸ್ನೇಹಿತರೆ. ಇದು ಫುಲ್ಲು ನೆರಿಗೆಯನ್ನು ಉಟ್ಕೊಂಡು ಬರಬೇಕಾಗತ್ತೆ. ಒಂದು ಮಾರುದ್ದ ಬಿಟ್ಬಿಟ್ಟು ನಾವು ಸೆರಗೆ ಏನಿದೆ ಅದೊಂದು ಮಾರುದ್ದ ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಫುಲ್ಲು ನೆರಿಗೆಯನ್ನು ಉಟ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ಇಂಡಿಪೆಂಡೆಂಟಾಗಿ ಒಬ್ಬರೇ ಕೂಡ ಮಾಡ್ಕೋಬೋದು. ಸೊ ಈಗ ನೋಡಿ, ಇಲ್ಲಿ ಒಟ್ಟು ಒಂದು 3 ನೆರಿಗೆಗೆ ಅಥವಾ 4 ನೆರಿಗೆಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ. ಈ ರೀತಿ ಸ್ವಲ್ಪ ಗ್ಯಾಪನ್ನು ಬಿಡ್ತಾ ಈ ರೀತಿ 4 ನೆರಿಗೆಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ತಾ ರೆಡಿ ಮಾಡಿ ಇಟ್ಕೊಳ್ಳೋಣ. ಆದಷ್ಟು 3 ಅಥವಾ 4ಕ್ಕೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಒಂಥರ ಹಿಂದೆ ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಹಿಂದೆ ನೆರಿಗೆ ಸೇರಿಸಿ ನಾವು ಕ್ಲಿಪ್ಪನ್ನು ಹಾಕ್ಕೋಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 5 ರಿಂದ 6 ನಿಮಿಷ ಸಾಕು ಸ್ನೇಹಿತರೆ ದೇವಿಗೆ ಸೀರೆ ಉಡಿಸ್ಲಿಕ್ಕೆ. ಈಗೀಗ ದಾಗಿದೆ ಅಲ್ವಾ, ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಐರನ್ ಬಾಕ್ಸನ್ನು ತೆಗೆದುಕೊಂಡು ಲೈಟಾಗಿ ಐರನ್ ಮಾಡ್ಕೊಳ್ತೀನಿ. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಈ ರೀತಿ ಐರನ್ ಮಾಡಿಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಆನಂತರ ನೀವು ಸೀರೆಯನ್ನು ಮತ್ತೆ ಈ ರೀತಿ ಬೆರಳನ್ನು ಹಿಡಿದು ಈ ರೀತಿ ಮತ್ತೆ ಈ ನೆರಿಗೆಯನ್ನು ಉಡುವಂಥ ಅವಶ್ಯಕತೆ ಇರೋದಿಲ್ಲ, ಮತ್ತು ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ಸ್ಟಿಫಾಗಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಆ ನಂತರ ನಾನಿಲ್ಲಿ ಒಂದು ಸುತ್ತಲಿ ದಾರ ಅಥವಾ ಟೈನ್ ದಾರ ಅಂತ ಕೂಡ ಕರೀತಾರೆ, ಆ ದಾರನ ತೆಗೆದುಕೊಂಡು ಕಾಲು ಭಾಗದಷ್ಟು, ಅಂದರೆ ನೋಡಿ ಇಷ್ಟು ಒಂದು ಕಾಲು ಭಾಗದಷ್ಟು ಈ ರೀತಿ ಮರ್ಚಿಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಈಗ ಡೈರೆಕ್ಟಾಗಿ ಸೀರೆ ಉಡ್ಸೋದಷ್ಟೇ. ಬನ್ನಿ ಈಗ ಸೀರೆ ಉಡ್ಸೋಣ. ಮೊದಲು ಒಂದು ಪೀಠನ ಇಟ್ಕೊಂಡಿದ್ದೀನಿ. ಪೀಠನ ಚೆನ್ನಾಗಿ ಹುಣಸೆಹಣ್ಣು ಹಾಕಿ ಬೆಳಗಿಟ್ಕೊಳ್ಳಿ. ಆನಂತರ 1 kgಯಷ್ಟು ಅಕ್ಕಿ ಅಥವಾ 3 ಪಾವ್ನಷ್ಟು ಅಕ್ಕಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ, ಅಥವಾ 1 ಸೇರಾದರೂ ಬಳಸ್ಬೋದು ನೀವು. ಈಗ ನೋಡಿ, ಆ ನಂತರ ಇಲ್ಲಿ ಮಂಡಲವನ್ನು ಬಿಡಿಸ್ಕೊಬೇಕಾಗತ್ತೆ. ಇಲ್ಲಿ ನಕ್ಷತ್ರಾಕಾರದ ಮಂಡಲವನ್ನು ನಾನು ಬಿಡಿಸ್ಕೊಂಡಿದ್ದೀನಿ. ಈವನ್ ನೀವು ಸ್ವಸ್ತಿಕನ್ನು ಕೂಡ ನೀವು ಬಿಡಿಸ್ಕೋಬೋದು. ಆ ನಂತರ ಇಲ್ಲಿ ನಾನು ಏನು ಮಾಡ್ತೀನಿ, ಮಧ್ಯದಲ್ಲಿ ಅರಿಶಿಣ ಹಾಗೂ ಕುಂಕುಮನ ಇಟ್ಕೋಬೇಕಾಗತ್ತೆ. ನೋಡಿ ಯಾವ ರೀತಿ ಇಟ್ಕೊಳ್ತಿದ್ದೀನಿ ಅಂತ. ಈ ರೀತಿ ಅರಿಶಿಣ ಕುಂಕುಮನ ಇಟ್ಕೊಂಡು ಮಧ್ಯ 1 ರೂಪಾಯೋ ಅಥವಾ ಯಾವುದಾದ್ರೂ ಒಂದು ನಾಣ್ಯನ ಇಟ್ಕೋಬೋದು. ಕೆಲವರು ಚಿನ್ನದಿಡ್ತಾರೆ, ಕೆಲವರು ಬೆಳ್ಳಿದಿಡ್ತಾರೆ, ನಿಮ್ಮ ಇಚ್ಛಾನುಸಾರವಾಗಿ ಇಟ್ಕೊಳ್ಳಿ. ಬಿಂದಿಗೆ ತುಂಬ ನೀರನ್ನು ತುಂಬ್ಕೊಂಡಿದ್ದೀನಿ. ನೀರು ಕೂಡ ಅಷ್ಟೇ ತೆಂಗಿನಕಾಯಿಗೆ ತಾಕೋ ರೀತಿ ಇರಬೇಕು. ಆನಂತರ ಚಿಲ್ಲರೆ ಕಾಸನ್ನು ನೀರೊಳಗಡೆ ಹಾಕ್ಕೊಳ್ಳೋಣ. ಅದ್ರ ಒಳಗಡೆ ಅರಿಶಿಣ ಕುಂಕುಮ, ಆನಂತರ ಬಾದಾಮಿ ಗೋಡಂಬಿ ಖರ್ಜೂರ ಕೂಡ ಹಾಕೋಬೋದು ಸ್ನೇಹಿತರೆ. ಈ ರೀತಿ ಒಂದು ದೆಬ್ಬೆಗೆ ಅಥವಾ ಒಂದು ಕಡ್ಡಿಗೆ ಈ ರೀತಿ ದಾರವನ್ನು ಕಟ್ಕೊಂಡು ನೀಟಾಗಿ ಸ್ಟಿಫಾಗಿ ಕೂರಬೇಕು. ಆ ರೀತಿ ನಾವು ಇಲ್ಲಿ ಕಟ್ಕೊತಾ ಇದ್ದೀವಿ. ನೀವಿಲ್ಲಿ ಗಮನಿಸ್ತಿರ್ಬೋದು ನಾನು ಯಾವ ರೀತಿ ಕಟ್ತಿದ್ದೀನಿ ಅಂತ. ಟೈಟಾಗಿ ಕಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಕಟ್ಟಿದ ನಂತರ ಟೇಪ್ ಬರುತ್ತಲ್ಲ, ಈ ಬ್ರೌನ್ ಕಲರ್ ಟೇಪ್ ಅಥವಾ ಇನ್ಸುಲಿನ್ ಟೇಪ್, ಯಾವುದಾದ್ರೂ ಟೇಪಲ್ಲಿ ಇದನ್ನು ಒಂದು ಸತಿ ಟೈಟಾಗಿ ಸ್ಟಿಫಾಗಿ ಕೂತ್ಕೋಬೇಕು. ಆ ರೀತಿ ನೀವು ಟೇಪನ್ನು ಕೂಡ ಹಾಕ್ಕೊಳ್ಳಿ, ಆಯಿತಾ? ಸೊ ನೋಡಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ಈ ರೀತಿ ಟೇಪನ್ನು ಹಾಕ್ಕೊಂಡು ನೀವು ಈವನ್ ಇದನ್ನು ಬಿಂದಿಗೆನ ತಂಬಿಗೆನ ಕೆಳಗಡೆ ಇಟ್ಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾ ಇಲ್ಲ, ಸೊ ಹಾಗಾಗಿ ನಾನು ಇಲ್ಲೇ ಇಟ್ಕೊಂಡು ಹಾಗೆ ತೋರಿಸ್ತಿದ್ದೀನಿ. ಸೊ ಈಗ ರೆಡಿ ಆಯಿತು, ಆಯಿತಾ? ಈಗ ನೆಕ್ಸ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೀರೆಯನ್ನು ತೆಗೆದುಕೊಂಡು ಬಂದು ಈ ರೀತಿ ಬಿಂದಿಗೆ ಕತ್ತಿಗೆ ಈ ರೀತಿ ನೀಟಾಗಿ ಟೈಟಾಗಿ ಕಟ್ಕೋಬೇಕು ಸ್ನೇಹಿತರೆ. ತುಂಬ ಲೂಸಾಗೆಲ್ಲ ಕಟ್ಕೊಳ್ಳಿಕ್ಕೆ ಹೋಗ್ಬಿಡಿ. ತುಂಬ ಲೂಸಾಗಿ ಕಟ್ಕೊಂಡ್ರೆ ಬಿದ್ದೋಗುತ್ತೆ. ಆನಂತರ ನೀರೂ ಅಷ್ಟೇ, ನಾವು ಇಡುವಂತಹ ತೆಂಗಿನಕಾಯಿ ಏನಿದೆ ಅದಕ್ಕೆ ತಾಗಬೇಕು ಆ ನೀರು, ಬಿಂದಿಗೆ ಒಳಗಡೆ ಇರೋವಂಥ ನೀರು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಒಂದು ಸತಿ ನೋಡಿಕೊಂಡು ಒಂದು ಸತಿ ರೆಡಿ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಏನು ಅಂತ.
ಆನಂತರ ಇಲ್ಲಿ ತೆಂಗಿನಕಾಯನ್ನು ಇಡ್ತಾ ಇದ್ದೀನಿ. ಈ ನಾವಿಡುವಂತಹ ತೆಂಗಿನಕಾಯಿ ಏನಿದೆ ಅದು ನೀರಿಗೆ ತಾಕಬೇಕು ಮತ್ತು ಕಣ್ಣು ಕಾಣಬಾರ್ದು. ತೆಂಗಿನಕಾಯಿದು ಕಣ್ಣು ಯಾವುದೇ ಕಾರಣಕ್ಕೂ ಕಾಣಬಾರ್ದು, ಆ ರೀತಿ ತೆಂಗಿನಕಾಯನ್ನು ಇಟ್ಕೊಳ್ಳಿ. ಆನಂತರ ಈ ಲಕ್ಷ್ಮಿ ಮುಖವಾಡನ ಕಟ್ಕೊಳ್ತಾ ಇದ್ದೀನಿ. ಈ ಲಕ್ಷ್ಮಿ ಮುಖವಾಡನ ನನಗೆ ಜ್ಯುವೆಲ್ಸ್ ಆಫ್ ಕರ್ನಾಟಕದವ್ರು ಕಳಿಸ್ಕೊಟ್ಟಿದ್ರು. ಆನಂತರ ಈ ಕಿರೀಟನೂ ಅಷ್ಟೇ ಸ್ನೇಹಿತರೆ. ನೋಡಿ, ಕಿರೀಟಕ್ಕೆ ನಾನು ಏನು ಮಾಡಿದ್ದೀನಿ, ಈ ರೀತಿ ಒಂದು ಕಪ್ಪು ದಾರನ ಕಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಕಿರೀಟ ಅಂತ. ನೋಡಿ ಈ ರೀತಿ ಹಿಂದೆ ದಾರನ ತೆಗೆದುಬಿಟ್ಟು ನೋಡಿ ಮೇಲಿಂದ ಈ ರೀತಿ ತೆಂಗಿನಕಾಯಿಗೂ ಲಕ್ಷ್ಮಮ್ಮನಿಗೂ ಎರಡಕ್ಕೂ ಸೇರಿಸಿ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಹಿಂದೆ ಟೈಟಾಗಿ ಸೇರಿಸಿ ಗಂಟನ್ನು ಹಾಕ್ಕೊಳ್ತೀನಿ. ಈ ರೀತಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಬೀಳೋದಿಲ್ಲ ಮತ್ತು ನಮ್ಮ ಲಕ್ಷ್ಮೀ ದೇವಿ ವಿಗ್ರಹ ಹಾಗೆ ಕೂತಿರುತ್ತೆ. ಆಯಿತಾ? ನೋಡಿ ಯಾವ ರೀತಿ ಆಯಿತು ಅಂತ. ನೆಕ್ಸ್ಟು ಸೆರಗಿನ ಭಾಗನ ಈ ರೀತಿ ತೆಗೆದುಕೊಂಡು ಬರ್ತಿದ್ದೀನಿ. ನೋಡಿ, ಇದು ತುಂಬ ಸಿಂಪಲ್ ಸ್ನೇಹಿತರೆ. 2 ಸ್ಟೆಪ್ ಬೇಕಾದರೂ ಕೇಳಿ, ಖಂಡಿತ 2 ಸ್ಟೆಪ್ ಯಾವ ರೀತಿ ಉಡ್ಸೋದು ಅಂತ ಕೂಡ ನಾನು ಶೀಘ್ರದಲ್ಲೇ ವಿಡಿಯೋನ ಮಾಡಿ ತೋರಿಸ್ತೀನಿ. ನೋಡಿ ಯಾವ ರೀತಿ ನಾನು ವಿ ಶೇಪಲ್ಲಿ, ನೋಡಿ ಗೊತ್ತಾಗ್ತಿದೆಯಲ್ಲ, ಈ ರೀತಿ ಶೇಪಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಒಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ತೀನಿ. ಯಾಕಪ್ಪ ಅಂದರೆ ಬಿದ್ದೋಗಬಾರ್ದು ಅಂಥೇಳಿ. ಸೊ ಮೊದಲನೇ ನೆರಿಗೆ ಏನಿದೆ ಆ ನೆರಿಗೆ ತೆಗೆದುಬಿಟ್ಟು ಸೆರಗದು ಈ ರೀತಿ ಪಿನ್ನನ್ನು ಹಾಕ್ಕೊಳ್ತೀನಿ. ಯಾಕಪ್ಪ ಅಂದರೆ ಪಿನ್ ಕಾಣೋದಿಲ್ಲ, ಆವಾಗ ನೀಟಾಗಿ ಕೂತಿರುತ್ತೆ. ನೋಡಿ ಈ ರೀತಿ ಹಾಕಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಂತರ ಕರೆಕ್ಟಾಗಿ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಪಿನ್ನನ್ನು ಹಾಕ್ಕೊಳ್ಳಿ. ಈವನ್ ನೀವು ಬಟ್ಟೆ ಕ್ಲಿಪ್ಪನ್ನು ಕೂಡ ಯೂಸ್ ಮಾಡ್ಬೋದು, ಗುಂಡು ಪಿನ್ನನ್ನು ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಜಾಸ್ತಿ ಪಿನ್ನೆಲ್ಲ ಯೂಸ್ ಮಾಡ್ತಿಲ್ಲ. ಯಾಕಪ್ಪ ಅಂದರೆ ಸೀರೆ ತೂತಾಗುತ್ತೆ, ಹಾಳಾಗುತ್ತೆ ಅಂಥೇಳಿ. ಸ್ನೇಹಿತರೆ, ಒಂದು ಸತಿ ನಾವು ಪೂಜೆ ಮಾಡಿದ ನಂತರ ಲಕ್ಷ್ಮಿಯನ್ನು ಯಾವುದೇ ಕಾರಣಕ್ಕೂ ಕದಲಿಸ್ಬಾರ್ದು, ಕಳಸನೂ ಕೂಡ ಕದಲಿಸ್ಬಾರ್ದು. ಸೊ ಹಾಗಾಗಿ ನೀವೇನೇ ಮಾಡೋದಿದ್ರು ಅರೇಂಜ್ಮೆಂಟ್ಸ್ನ ಒಂದು ಸತಿ ಮುಂಚೆನೇ ಮಾಡ್ಕೊಂಬಿಡಿ, ಲಕ್ಷ್ಮಿಯನ್ನು ಆಹ್ವಾನನೇ ಮಾಡೋ ಮೊದಲು. ಆಯಿತಾ? ಸೊ ಈಗ ರೆಡಿಯಾಗಿದೆ. ಈಗ ನೆಕ್ಸ್ಟು ನಾವು ದೇವಿಗೆ ನಾವು ಡಾಬು ಮತ್ತು ಇನ್ನೇನು ಬೇಕು ಒಡವೆಗಳನ್ನ ಅದನ್ನು ಹಾಕ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನನಗೆ ಭಾಗ್ಯ ಹೆಲ್ಪ್ ಮಾಡ್ತಿದ್ರು. ಈಗ ಫಸ್ಟು ನಾವು ಡಾಬನ್ನು ಹಾಕ್ಕೊಂಡ್ವಿ. ಡಾಬನ್ನು ಹಾಕಿಬಿಟ್ಟು ಸರಿಗೆ ನೋಡಿಕೊಂಡು ಈ ಪಿನ್ ಏನಾದರೂ ಇತ್ತು ಅಂದರೆ ಎಕ್ಸ್ಟ್ರಾ ಬಿಚ್ಚಿಬಿಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಬಿಚ್ಚಿಬಿಟ್ಟು ನಾನು ನೀಟಾಗಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹಾರನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀವಿ ಅಂತ. ಆ ನಂತರ ನಿಮ್ಮ ಇಚ್ಛಾನುಸಾರವಾಗಿ ಏನೆಲ್ಲ ಒಡವೆಗಳನ್ನು ನೀವು ಹಾಕೋಬೋದು ಅನ್ಸುತ್ತೋ ಆ ಒಡವೆಗಳನ್ನೆಲ್ಲವನ್ನು ನೀವು ಹಾಕ್ಕೊಳ್ತಾ ಹೋಗಿ. ಸ್ನೇಹಿತರೆ, ಇಂಥದ್ದೇ ಹಾಕಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಹೂವನೂ ಅಷ್ಟೇ, ನಿಮ್ಗೆ ಇಂಥದ್ದೇ ಹೂವು ಮುಡಿಸ್ಬೇಕು ಅಂತ ಏನಿಲ್ಲ. ಏನೆಲ್ಲ ಹೂವು ಇದೆ ಆ ಹೂಗಳನ್ನು ನೀವು ಮುಡಿಸಿದ್ರೆ ಆಯಿತು. ಸೊ ಈಗ ಲಕ್ಷ್ಮಮ್ಮ ರೆಡಿ ಇದ್ದಾರೆ. ಈಗ ಇದಕ್ಕೆ ನೀವು ಜಡೆಬಿಲ್ಲೆ ಅಥವಾ ಕುಚ್ಚು, ಚೌಲಿ ಏನು ಬೇಕಾದರೂ ಹಾಕ್ಕೊಳ್ಳಿ ಸ್ನೇಹಿತರೆ. ಆನಂತರ ಮಲ್ಲಿಗೆ ದಿಂಡು ಹೂವು ನಿಮ್ಮ ಇಚ್ಛಾನುಸಾರ ನೀವು ಏನೆಲ್ಲ ಹಾಕ್ಬೋದು ಹಾಕ್ಕೊಳ್ಳಿ. ನೋಡಿದ್ರಿ ಅಲ್ವಾ ಯಾವ ರೀತಿ ಸಿಂಪಲ್ಲಾಗಿ ಬಿಂದಿಗೆಗೆ ಸೀರೆ ಉಡ್ಸೋದು ಅಂತ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.